ಸರ್, ಕೊನೆಯದಾಗಿ ಟಿವಿ ಇಂಡಸ್ಟ್ರಿ ಹೇಗಿದೆ, ಇಲ್ಲಿ ಸರ್ವೈವ್ ಆಗೋದು ಎಷ್ಟು ಕಷ್ಟ ಇದೆ ಅನ್ನೋದನ್ನ ಏನು ಹೇಳ್ತೀರಾ? ಟಿ ವಿ ಇಂಡಸ್ಟ್ರಿ ಪ್ರತಿನಿತ್ಯನೂ ಸ್ಟ್ರಗಲ್ ಇದ್ದೇ ಇದೆ ಮೇಡಮ್. ಈಗ OTT ಡಿಜಿಟಲ್ ಇವೆಲ್ಲ ಬಂದಮೇಲೆ ಕಾಂಪಿಟೇಷನ್ ಜಾಸ್ತಿ ಆಗಿದೆ. ಆಮೇಲೆ ಸೀರಿಯಲ್ಗಳು ಎಲ್ಲದರಲ್ಲೂ ಬರ್ತಾಯಿದೆ ಸೀರಿಯಲ್ಲು. ಮೊಬೈಲ್ ತೆಗೆದ್ರೆ ಮೊಬೈಲು, ಟಿ ವಿ ನೋಡೋ ಸಂಖ್ಯೆ ಕಡಿಮೆ ಆದಂಗಿದೆ ಎಲ್ಲ. ಯಾಕಂದರೆ ಎಲ್ಲ ಮೆಟ್ರೋದಲ್ಲಿ ಹೋಗ್ತಾ ಫೋನಲ್ಲೇ ನೋಡ್ತಾರೆ, ಆಮೇಲೆ ಕಾರಲ್ಲಿ ಹೋಗ್ತಾ ಎಲ್ಲ ಡಿಜಿಟಲಲ್ಲೇ ನೋಡೋದ್ರಿಂದ ಅವ್ರು ಏನು ಮಾಡ್ತಾರೆ, ಎಪಿಸೋಡನ್ನು ಒಂದು ಪ್ರೊಮೋದಲ್ಲೇ ನೋಡ್ಬಿಟ್ಟು ಡಿಸೈಡ್ ಮಾಡಿಬಿಡ್ತಾರೆ ಇವತ್ತು ನೋಡಬೇಕಾ ಬೇಡವಾ ಅಂತ. ಏನು ಪ್ರೊಮೋದಲ್ಲಿ ಚೆನ್ನಾಗಿದ್ರೆ ಮನೆಗೆ ಹೆಂಡ್ತಿಗೋ ಫೋನ್ ಮಾಡಿ ಎಪಿಸೋಡ್ ನೋಡು ಅಂತ ಹೇಳ್ತಾರೋ ಗೊತ್ತಿಲ್ಲ. ಬಟ್ ಟಿ ವಿ ಆಡಿಯನ್ಸ್ ಅಂತ ಒಂದು ವರ್ಗ ಇದ್ದೇ ಇದೆ, ಅವ್ರು ನೋಡ್ತಿದ್ದಾರೆ. ಹೆಂಗಂದರೆ ಮೇಡಮ್, ಒಂದು ಮನೆ ಮಾಡುವಾಗ ಫಸ್ಟ್ ಮನೆಗೆ ಏನು ಬೇಕು, ಈಗ ಒಂದು ಟಿ ವಿ, ಒಂದು ಫ್ರಿಜ್ಜು ಅಂತ. ಟಿ ವಿ ಇಲ್ಲದಿರೋ ಮನೆ ಇಲ್ಲ. ಹಾಗಾಗಿ ಟಿ ವಿ ಎಲ್ಲಿ ತನಕ ಇರುತ್ತೋ ಸೀರಿಯಲ್ ಅಲ್ಲಿ ತನಕ ನಡೀತದೆ ಅನ್ನೋದು ನಮ್ಮ ಅಭಿಪ್ರಾಯ. ಬಟ್ ಒಂದಿಷ್ಟು ಅಪ್ಡೇಟ್ ಆಗ್ಬೋದು ಮುಂದಕ್ಕೆ. ಏನಾಗ್ಬೋದು, ಸೀಸನ್ ವೈಸ್ ಕಥೆಯನ್ನು ಹೇಳ್ಬೋದು. ಮೆಗಾ ಸೀರೀಸ್ 1000 ಎಪಿಸೋಡ್ ಆಗದೇ ಇರ್ಬೋದು, 500 ಎಪಿಸೋಡಿಗೆ ಹೋಗದೇ ಇರ್ಬೋದು. ಅಂದರೆ ಒಂದು 100 ಎಪಿಸೋಡ್ ಕಂಟೆಂಟ್ ಇಡ್ತೀವೋ, 50 ಎಪಿಸೋಡ್ ಕಂಟೆಂಟ್ ಇರ್ತೀವೋ, ಈಗ ಶಾರ್ಟ್ ಟರ್ಮಿಗೆ ಬರ್ಬೋದು ಹೋಗ್ತಾ. ಬಟ್ ತುಂಬ ಕಾಂಪಿಟೇಷನ್ ಅಂತೂ ಇದೆ. ಆಮೇಲೆ ಇವತ್ತೇನಾಗಿದೆ, ಹೊರಗಡೆನೂ ನಿರ್ಮಾಪಕನಾಗಿ ಹೇಳೋದಿದ್ರೆ ಹೊರಗಡೆನೂ ಅತಿಯಾದ ಖರ್ಚುಗಳಿದೆ, ಈ ಕಡೆನೂ ಎಲ್ಲ ಡಿಮ್ಯಾಂಡ್ ಇದೆ, ಆ ಕಡೆನೂ ಅದಕ್ಕಷ್ಟು ಬರಲ್ಲ. ಯಾಕಂದರೆ ಯಾವುದೇ ಒಂದು ವಸ್ತುನ ಮಾರಿದ್ರೆ ಇಷ್ಟೇ ಬೆಲೆಗೆ ಹೋಗುತ್ತೆ ಅಂತ ಚಾನಲಿಗೂ ಗೊತ್ತಿದೆ, ಅದಕ್ಕಿಂತ ಜಾಸ್ತಿ ಅವರೂ ಕೊಡೋಕ್ಕಾಗಲ್ಲ. ಅದ್ರ ಒಳಗಡೆ ನಾವು ಮಾಡಬೇಕು, ಅದು ತುಂಬ ಕಷ್ಟ ಇದೆ ಇವತ್ತು. ಅದು ಹೇಗಂತ ನನಗೂ ಅರ್ಥ ಆಗ್ತಿಲ್ಲ. ನಾವು ಇಲ್ಲಿ ತನಕ ಈ ಜರ್ನಿ ಬಂದಿದೆ ಅಲ್ವ, ಇಲ್ಲಿ ತನಕ ಬಂದಿದ್ನ ಅನ್ನೋದೇ ಒಂದು ದೊಡ್ಡ ಆಶ್ಚರ್ಯ ನನಗೆ. ಇನ್ನು ಮುಂದೆ ಹೋಗೋದು ಹೆಂಗಂತ ಗೊತ್ತಿಲ್ಲ. ಟಾರ್ಚ್ ಹಾಕ್ತಾ ಇದ್ದೀನಿ, ಕತ್ಲಿದೆ ತುಂಬ, ನೋಡ್ಕೊಂಡು ಹೋಗಬೇಕು.